ಅಥವಾ ಇಂಡಿಯನ್ ತರಾನೇ ಕಾಣಿಸ್ತಿದ್ದೀನ? ಚಿಂಚೋ ನನ್ನ ಅಮ್ಮ ಮಾಡಿದ್ದು ಅಂಡ್ ಇದೇ ರೇಟ್ ನಾನು ಮಾಡಿದ್ದು. ಅವರಿಗೆ ಗೊತ್ತಿಲ್ಲ. ಹಲೋ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶೂಶಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಈ ಕೊರೆಯ ಆ್ಯಂಡ್ ಜಪಾನಲ್ಲೆಲ್ಲ ಮಾಡ್ತಾರಲ್ವ ಅದು. ನನ್ನ ಮನೇಲಿ ಚಾಪ್ ಸ್ಟಿಕ್ ಇಲ್ಲ ಆ್ಯಂಡ್ ಪನ್ನೀರ್ ಮ್ಯಾಂಗೋ ಅದೆಲ್ಲ ಏನೂ ಇರಲಿಲ್ಲ. ಈಗಾಗಲೇ ನಾನು ರೆಡಿ ಆಗಿದ್ದೀನಿ. ಈಗ ಟೌನಿಗೆ ಹೋಗಿ ಎಲ್ಲ ತಗೊಂಡು ಬರ್ತೀನಿ. ನಾನು ತರಕಾರಿ ಅಂಗಡಿಗೆ ಬಂದೆ. ಇಲ್ಲಿ ಮ್ಯಾಂಗೋ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ಅದರಲ್ಲಿ ಚೆನ್ನಾಗಿದ್ದನ್ನ ಉಟ್ಕೊಂಡು ತಗೊಂಡೆ. ನನಗೆ ರೈನ್ ಕೋಟ್ ತರಲಿಕ್ಕೇ ಮರ್ತೋಯ್ತು. ಇಲ್ಲಿ ಬಂದಮೇಲೆ ಜೋರು ಮಳೆ. ನನಗೆ ಪನ್ನೀರ್ ಸಹ ಬೇಕಿತ್ತು. ಹಾಗೆ ಒಳಗೋಗಿ ತಗೊಂಡು ಬರೋ ಅಷ್ಟರಲ್ಲಿ ಮಳೆ ನಿಲ್ಲುತ್ತಂತ ಅಂದ್ಕೊಂಡೆ. ಆಯಿತಾ, ಇನ್ನೂ ಮಳೆ ನಿಲ್ಲಿಲ್ಲ. ಮತ್ತೆ ನೆನ್ಕೊಂಡೇ ಹೋದ್ವಿ. ಹೇಗೋ ನೆಂದಿದ್ದೆ ಅಂತ ಅಮ್ಮನ ಜೊತೆ ವೀಡಿಯೋ ತೆಗಿಲಿಕ್ಕೆ ಹೇಳಿದ್ರೆ ಸಡನ್ನಾಗಿ ಒಮ್ಮೆನೇ ಗುಡ್ಗು ಬಂತು. ಮತ್ತೆ ನೋಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅನ್ಫಾರ್ಚುನೇಟ್ಲಿ ನನಗೆ ಚಾಪ್ ಸ್ಟಿಕ್ ಸಿಗ್ಲಿಲ್ಲ ಗಾಯ್ಸ್. ರಿಯಲ್ ಚಾಪ್ ಸ್ಟಿಕ್ ಬಂದು ಬಿದ್ರು ಅಲ್ಲೇ ಮಾಡೋದು. ಸೊ ನಮ್ಮನೇಲಿ ದೊಡ್ಡ ಬಿದ್ರು ಏನಿಲ್ಲ, ಚಿಕ್ಕ ಬಿದ್ರು ಉಂಟು. ನಾನು ಕಟ್ ಮಾಡಿ ಎಲ್ಲ ಮಾಡ್ತೀನಿ. ಇದು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾನು ಡೈರೆಕ್ಟ್ ಶೂಶಿಯದ್ದೇ ವಿಡಿಯೋ ಹಾಕಿದ್ದೀನಿ. ಫಸ್ಟ್ ನಾನು ಉದ್ದ ಇದ್ದಿದ್ದು ಬಿದ್ರನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇದಿಷ್ಟು ಕಟ್ ಆಯ್ತು. ಈಗ ತುಂಬ ಕಷ್ಟಪಟ್ಟು ಕಟ್ ಮಾಡಿದ್ದೀನಿ. ಈಗ ಇದನ್ನ ಮತ್ತೆ ಈಗ ಸ್ಟ್ರೈಟ್ ಹೀಗೆ ಕಟ್ ಮಾಡ್ಕೊಳ್ಬೇಕು. ಇದೆಲ್ಲ ಕಷ್ಟಪಟ್ಟು ಮಾಡ್ತಿದ್ದೀನಿ ಆಯಿತಾ. ನನ್ನ ಅಮ್ಮ ಬಂದು ಒಂದೇ ನಿಮಿಷದಲ್ಲಿ ನನಗೆ 2 ಶೂಶಿ ಸ್ಟಿಕ್ ಮಾಡಿಕೊಟ್ರು. ನೋಡಿ ಹೊಡಿತಿದ್ದಾರೆ ನೋಡಿ ಗೈಸ್. ನಾನು ಅರ್ಧ ಗಂಟೆಯಿಂದ ಕಷ್ಟಪಡ್ತಿದ್ದೀನಿ ಆಯಿತಾ. ಇವ್ರು ಬಂದು ಒಂದೇ ನಿಮಿಷಕ್ಕೆ ಇದರಲ್ಲಿ ಹೊಡೆದು ಮಾಡಿಕೊಟ್ರು. ಸ್ವಲ್ಪ ಉದ್ದ ಆಗಿದೆ, ಯಾಕಂದರೆ ಇಲ್ಲಿ ಮುಂದೆ ನಾನು ಶೇಪ್ ಕೊಡ್ಲಿಕ್ಕುಂಟು, ಅದಕ್ಕೆ. ನನ್ನ ಚಾಪ್ ಸ್ಟಿಕ್ ಫೈನಲಿ ರೆಡಿ ಆಯಿತು ಗಾಯ್ಸ್. ತುಂಬ ಹೊತ್ತಿಂದ ಮಾಡಿ. ಇದು 4 ನನ್ನ ಅಮ್ಮ ಮಾಡಿದ್ದು ಆ್ಯಂಡ್ ಇದೇ ರೇಟ್ ನಾನು ಮಾಡಿದ್ದು. ಈಗ ಇದಕ್ಕೆ ನಾವು ಬಿಸಿ ನೀರಲ್ಲಿ ಕುದಿಸ್ಬೇಕು ಆ್ಯಕ್ಚುಲಿ. ಆದರೆ ನಾನು ಬಿಸಿ ನೀರಲ್ಲಿ ಹಾಕಿರ್ತೀನಿ ಸ್ವಲ್ಪ ಹೊತ್ತು. ನೋಡಿ ಎಷ್ಟು ಕ್ಯೂಟಾಗಿ ಉಂಟು. ಆದರೆ ಇದೆಲ್ಲ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ನಮ್ಮ ಸ್ಟಿಕ್ ರೆಡಿಯಾಗಿದೆ. ಅವರಿಗೆ ಗೊತ್ತಿಲ್ಲ. ಗೊತ್ತಿದೆ ಗೈಸ್. ಇವತ್ತು ಫಸ್ಟ್ ಟೈಮ್ ಹಿಡಿಯೋದಲ್ಲ, ಹಾಗೆ ನನಗೆ ಸ್ವಲ್ಪ ಗೊತ್ತಾಗ್ತಿಲ್ಲ. ಇಲ್ಲ, ಇದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಬರ್ತದೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಫಸ್ಟ್ ನಾನು ಅಕ್ಕಿನ ತೊಳೆದೆಲ್ಲ ಆಯಿತು. ಇದನ್ನು ನಾನು ಬೇಯಿಸ್ಲಿಕ್ಕೆ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಇದು ತುಂಬ ಬೇಯಬೇಕು, ಸ್ವಲ್ಪ ಅಂಟು ಬರೋ ಥರ ಬೇಯಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ವಿನಿಗಾರ್ ಹಾಕ್ಕೊಳ್ತೀನಿ. ಕ್ಯಾರೆಟ್ನ ನಾನು ಫಸ್ಟ್ ತುರ್ಕೊಳ್ತಾ ಇದ್ದೀನಿ. ಹೌಚ್, ಕ್ಯಾರೆಟ್ ಎಂತ ಇದು ಕುಕುಂಬರ್, ಸೌತೆಕಾಯಿ, ಸೌತೆಕಾಯದ್ದು ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ಇದ್ದರೆ ಇದಕ್ಕೆ ಚೆನ್ನಾಗಾಗಲ್ಲ, ಅದಕ್ಕೆ. ನಾನು ನೋಡಿ ಒಂಥರ ಖುಷಿ ಆಗ್ತುಂಟಾಯ್ತಾ. ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ವಾ? ನಾನು ಹೇಗೆ ಕಾಣಿಸ್ತಿದ್ದೀನಿ? ಕೊರಿಯನ್ ಥರ ಕಾಣಿಸ್ತಿದ್ದೀನ ಅಥವಾ ಇಂಡಿಯನ್ ಥರನೇ ಕಾಣಿಸ್ತಿದ್ದೀನ? ಇದು ಸ್ವಲ್ಪ ಮೆಸ್ ಆಗಿದೆ. ಇದೆಲ್ಲ ಸ್ವಲ್ಪ ಈಗ ಹಾಕೊಳ್ತೀನಿ, ವೇಸ್ಟ್ ಎಲ್ಲ. ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆ ಶೂಶಿ ಒಳಗೆ ಇಡ್ಲಿಕ್ಕೆ ಉಂಟಲ್ವಾ, ಅದಕ್ಕೆ ಪುಟ್ಟದಿದ್ರೇ ಚೆನ್ನಾಗಾಗೋದು. ನಾನು ಮ್ಯಾಂಗೋದು ಸಿಪ್ಪೆ ಸುಲಿತೀನಿ. 2 ನಾನು ಟ್ರೈ ಮಾಡಬೇಕಂತ ಇದ್ದೆ. ಒಂದು ಮ್ಯಾಂಗೋ ಆ್ಯಂಡ್ ಇನ್ನೊಂದು ಅವಕಾಡೋ. ಅದು ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ. ಫಸ್ಟ್ ಇದೊಂದು ಹೇಗೆ ಆಗ್ತದಂತ ನಾನು ನೋಡ್ತೇನೆ. ಇದ್ದೀನಿ ಇದಕ್ಕೆ ರೈಸ್. ಮೆದುವಾಗಿ ಬಂದಿದೆ, ನೋಡ್ಬೋದು ನೀವು.
ಈ ರೈಸಿಗೆ ಸ್ವಲ್ಪ ವಿನಿಗರ್ ಆ್ಯಂಡ್ ಉಪ್ಪು ಹಾಕಬೇಕು ಸ್ವಲ್ಪ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹೀಗೆ ಕಲಿತೆ ಸಂತದ್ದು ಅದೇ ಮುಡ್ಡದು ಹೀಗೆ ಅಲ್ವಾ ಮಗೆ ಕಲೆ ಓಕೆ ಅದಕ್ಕೊಂದು ಅದು ಚಪಾತಿ ಮಾಡ್ತೀವಲ್ವಾ ಹೀಗೆ ಆ ಥರ ಮಾಡ್ಕೊಳ್ಬೇಕು. ಬಿಸಿ ಉಂಟು. ಇದು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ನಾವು ರೊಟ್ಟಿಗೆ ಹಿಟ್ಟಿದ್ದು ಮಾಡ್ತೀವಲ್ವ ಹಾಗೇನೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು. ನೀರು ತಗೊಂಡು ಬಂದಿದ್ದೆ, ಇದು ಸಹ ನಾನು ಉದ್ದುತ್ತಕ್ಕೆ ಕಟ್ ಮಾಡ್ಕೊಳ್ತೀನಿ. ಆಯಿಲ್ನ ಹಾಕೊಳ್ತಾ ಇದ್ದೀನಿ, ಉಪ್ಪು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಕೂಡ ಹಾಕೊಳ್ತಾ ಇದ್ದೀನಿ. ಶೂಶಿ ಮ್ಯಾಟ್ ಇಲ್ಲ, ನಾನು ಫಸ್ಟ್ ಟೈಮ್ ಶೂಶಿ ಟ್ರೈ ಮಾಡ್ತಿರೋದು, ಹಾಗೆ ನಾನು ಬಟರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆವಾಗಿಂದ ಏನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದೆಲ್ಲನೂ ಒಂದೇ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ರೈಸಿಗೆ ನಾವು ಆಯಿಲ್ ಹಾಕ್ಕೊಂಡು ಇಟ್ಕೊಂಡಿದ್ವಲ್ವ ಅದಕ್ಕೆ ಒಂದು ಬಾಲ್ ಮಾಡಿಕೊಂಡೆ. ಈಗ ರೊಟ್ಟಿ ತಟ್ಟಂಗೆ ತಟ್ತಾ ಇದ್ದೀನಿ. ಇದು ಫುಲ್ ತಟ್ಟಬೇಕು, ಫ್ಲ್ಯಾಟಾಗಿ ಬರಬೇಕು. ಇದೀಗ ಆಯಿತು. ನಾನು ಒಂದು ಸೈಡಿಗೆ ಪನ್ನೀರ್, ಕ್ಯಾರೆಟ್ ಹಾಗೆ ಕುಕುಂಬರ್ ಇಟ್ಕೊಳ್ತಾ ಇದ್ದೀನಿ. ಇದು ಹೀಗೆ ತಿಂದರೆ ಸ್ವಲ್ಪ ಸಪ್ಪೆ ಇರುತ್ತೆ, ಹಾಗೆ ನಾನು ಸ್ವಲ್ಪ ಕೆಚಪ್ ಹಾಕೊಳ್ತಾ ಇದ್ದೀನಿ. ಇದಿಷ್ಟಾದ್ಮೇಲೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಬಟರ್ ಪೇಪರ್ ಒಟ್ಟಿಗೆ ಫೋಲ್ಡ್ ಮಾಡ್ಕೊಳ್ಳಿಕ್ಕೆ ಒಂದು ರೌಂಡ್ ಫೋಲ್ಡ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇಟ್ಕೊಳ್ಬೇಕು, ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮತ್ತೆ ಬಟರ್ ಪೇಪರಿಂದ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಇದನ್ನ ಡಿಪ್ ಮಾಡಿ ತಿನ್ನಕ್ಕೆ ನಾನು ಸೋಯಾ ಸಾಸ್ನ ಹಾಕೊಳ್ತಾ ಇದ್ದೀನಿ. ವಿನಿಗರ್ ಮತ್ತು ಜಿಂಜರ್ ಹಾಕಿಟ್ಟಿದ್ದೆ, ಅದನ್ನು ಸೋಯಾ ಸಾಸ್ ಒಳಗೆ ಹಾಕ್ತಾ ಇದ್ದೀನಿ. ಇದೆರಡೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಮ್ಯಾಂಗೋ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ ಅದನ್ನ ಶೂಶಿ ಮೇಲೆ ಇಟ್ಕೊಳ್ಬೇಕು. ಅವಕಾಡೋ ಇದ್ದರೆ ನೀವು ಅವಕಾಡೋ ಸಹ ಇಟ್ಕೊಳ್ಬೋದು. ಹಾಫ್ ಅವಕಾಡೋ ಇಟ್ಕೊಳ್ಳಿ, ಹಾಫ್ ಮ್ಯಾಂಗೋ ಇಟ್ಕೊಂಡ್ರೆ ಆಯಿತು. ಇದೆಲ್ಲ ಆದಮೇಲೆ ಕಟ್ ಮಾಡ್ಕೊಂಡು ಬಂದರೆ ಆಯಿತು. ಮೇಲೆ ಎಳ್ಳು ಇದ್ದರೆ ಎಳ್ಳು ಸ್ಪ್ರಿಂಗ್ ಮಾಡ್ಕೊಳ್ಬೋದು. ನನ್ನ ಜೊತೆ ಇರಲಿಲ್ಲ, ಹಾಗೆ ಸ್ಪ್ರಿಂಗ್ ಮಾಡಲಿಲ್ಲ. 안녕하세요. 아니 리니샤. 아니 슈시 가니. I'm so tired. Oh she. Asno isn't ozra. Asno. Alasho. How? 진짜? स्वामी मी फर्स्ट टाइम बनाचे बस ना सोना ना चैनल सब्सक्राइब करने से कुमावो बाय बाय हसनी बाय बाय ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ಚೆನ್ನಾಗುಂಟು, ನನಗೆ ತುಂಬ ಇಷ್ಟ ಆಯಿತು. ಮತ್ತು ನನಗಿದು ಸ್ಟಿಕ್ಕೆಲ್ಲ ಇಟ್ಕೊಳ್ಳಿಕ್ಕೆ ಅಷ್ಟು ಬರ್ತಿರಲಿಲ್ಲ. ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಕಷ್ಟಪಟ್ಟು. ಮತ್ತು ಎಂತ ಗೊತ್ತಾ, ಮ್ಯಾಂಗೋ ಹಾಕಿದ್ದಕ್ಕೆ ತುಂಬ ಚೆನ್ನಾಗುಂಟು. ಅವಕಾಡೋದಲ್ಲಿ ನಾನು ಟೇಸ್ಟ್ ಮಾಡಲಿಲ್ಲ. ಮಕ ಗೊತ್ತು ನತ್ಲೆ ಮಕ ಕಾಡು ಸಾಯಿನದೆ ಕಾಡು चुईंच्या आईले ते सोमाना चुईंच्या आईले आमच्या घरात उपाद्रू चोईंचोई जे चोईंचे उपाद्रू ಹಂಗ ಇಲ್ಲ ಎಷ್ಟೇ ಅನ್ಸುತ್ತೆ ದಳ ಮಕ್ಕ ಸಮಾಗಪ್ಪ. ಅಮ್ಮ ಏನೋ ಹೇಳ್ತಾ ಇದ್ರು, ಹೇಳಮ್ಮ ಹೇಳಿ ಇನ್ನೊಂದ್ಸತಿ. ಇನ್ನೊಂದ್ಸಲ ಹೇಳಿಕ್ಕೆ ಆಗೋದಿಲ್ಲ. ಹೇಳು. ನಮ್ಮ ಮನೆ ಸೂಸಿ ಮಾಡಿದ್ಲು ನನ್ನ ಮಗಳು. ಸೂಸಿ ಮಾಡಿ ಇಷ್ಟು ಪಾತ್ರೆ ಬಿದ್ದಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಬಿರಿಯಾನಿ ಮಾಡಿದ್ರೆ ಇಷ್ಟು ಪಾತ್ರೆ ಬೀಳುದಿಲ್ಲ, ಸೂಸಿ ಮಾಡಿ ಇಷ್ಟು ಪಾತ್ರೆ ಹಾಕಿ ಇಟ್ಟಿದ್ದಾಳೆ. ಆಗುತ್ತಲ್ವಾ ಗೈಸ್, ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಸ್ವಲ್ಪ ಇದು ಬಿದ್ದಿದೆ ಮತ್ತೆ
ಆ್ಯಕ್ಚುಲಿ ನಾನು ಕೊರಿಯನ್ ಲ್ಯಾಂಗ್ವೇಜಲ್ಲೇ ಫುಲ್ ವಿಡಿಯೋನ ಮುಗಿಸುವ ಅಂತ ಅಂದ್ಕೊಂಡೆ, ಆದರೆ ಪಾಪ ನಿಮಗೆಲ್ಲ ಕೊರಿಯನ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅಲ್ವಾ, ನಿಮಗೋಸ್ಕರ ನಾನು ಕೊರಿಯನ್ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ಮಾತಾಡಿದ್ದೀನಿ ಅಲ್ಲೆಲ್ಲ ಕ್ಯಾಪ್ಷನ್ ಹಾಕಿದ್ದೀನಿ. ತೇಲನಿಲ್ಲ ದಮ್ಲರ್ ಸಮಾದತ್ತ ಇಲ್ಲೇ ಕಾಣ್ತೈತೆ. ನನ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಬಾಯ್ ಬಾಯ್, ಲವ್ ಯು ಆಲ್. ಮುಂದಿನ ವ್ಲಾಗಲ್ಲಿ ಸಿಗುವ.